ಕೋಲಾರ ತಾಲೂಕಿನ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಹರೀಶ್ ಹಾಗೂ ರಮೇಶ್ ಬಾಬು ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ನಡೆಸಿದ್ದು, ಇದರ ತನಿಖೆ ನಡೆಸುವಂತೆ ಸತತ 6 ತಿಂಗಳುಗಳಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಉಪ ಕಾರ್ಯದರ್ಶಿಗಳಿಗೆ ಮನವಿ ಮಾಡಲಾಗಿತ್ತು. ಆದರೆ ಇದುವರೆಗೂ ಯಾವುದೇ ತನಿಖೆ ನಡೆಸದೆ ಉನ್ನತ ಅಧಿಕಾರಿಗಳು ನಿದ್ರೆಗೆ ಜಾರಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಗಂಭೀರ ಆರೋಪ ಮಾಡಿದರು. ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಮೇಶ್ ರವರ ಕೃಪೆಯಿಂದಾಗಿ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಉಪ ಕಾರ್ಯದರ್ಶಿ ಕೃಪಾಕಟಾಕ್ಷ ನಿಯಮಬಾಹಿರ ಸುವರ್ಣ ಮಹಲ್ ಸ್ಥಾಪನೆ, ತಾಲೂಕಿನ ಹೊರವಲಯದ ಕಾಳಹಸ್ತಿಪುರ ಗ್ರಾಮದ ಬಳಿ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಮಾಡದೆ, ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಸರ್ಕಾರದ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಭವ್ಯವಾದ ಸುವರ್ಣ ಮಹಲ್ ಹೋಟೆಲ್ ಹಾಗೂ ಮುರುಗನ್ ಇಡ್ಲಿ ಸೆಂಟರ್ ನಿರ್ಮಾಣ ಮಾಡಲಾಗಿದೆ. ಇದರ ಹಿಂದೆ ಉಪ ಕಾರ್ಯದರ್ಶಿ ರಮೇಶ್ ರವರ ಬೆಂಬಲ ಹಾಗೂ ಅಭಿವೃದ್ಧಿ ಅಧಿಕಾರಿಯ ಹಣದ ಹವಿದೆ ಎಂದು ಗಂಭೀರ ಆರೋಪ ಮಾಡಿದರು. ಕೋಲಾರ ತಾಲೂಕಿನ ವಡಗೂರು ಗ್ರಾಮ ಪಂಚಾಯಿತಿಗೆ ಸೇರಿದಂತ ಮುರುಗನ್ ಇಡ್ಲಿ ಸೆಂಟರ್ ಅದರ ಹಿಂಭಾಗದಲ್ಲಿ ಸ್ವರ್ಣ ಭವನ ಎಂಬ ಹೋಟೆಲ್ ನಿರ್ಮಾಣ ಮಾಡಿದ್ದಾರೆ. 15-20 ದಿವಸ ಮೊದಲೇ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕುಮ್ಮಕ್ಕು ನೀಡಿ ಮತ್ತು ಯಾವುದೇ ರೀತಿಯಾದಂಥ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗದೇ ಇರುವಂತಹ ಸ್ಥಳಕ್ಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತ ಅದರ ನಕ್ಷೆ ಶಿಲಾ ವಿನ್ಯಾಸ ಪಡೆದಿಲ್ಲ. ಯಾವುದೇ ರೀತಿಯಾದಂತಹ ತಾಲೂಕು ದಂಡಾಧಿಕಾರಿಗಳ ಹೆಜ್ಜೆಗಳು ಇಲ್ಲದೆ ಸಹ ಅಲ್ಲಿ ಒಂದು ಸುವರ್ಣ ಭವನ ಹೋಟೆಲ್ ನಿರ್ಮಾಣ ಮಾಡಿ. ಇದಕ್ಕೆಲ್ಲ ಮೂಲ ಕಾರಣ ಈಗ ಅಲ್ಲಿ ದಿಮಾಕರ ನಡೀತಾ ಇದ್ದಂತ ಒಬ್ಬ ರಮೇಶ್ ಬಾಬು ಆತ ನಿರಂತರವಾಗಿ 3 ತಿಂಗಳು 4 ತಿಂಗಳು ಹೋರಾಟ ಮಾಡ್ತೀವಿ. ಆದ್ದರಿಂದ ಅದೇ 3-4 ತಿಂಗಳು 5 ತಿಂಗಳ ಕಾಲಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಇಂಥ ಅಕಾಲಪರ ಅಧಿಕಾರಿಗಳು ಅವರು ಮತ್ತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಹರೀಶ್ ಅವರು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ವಂಚನೆಗಾಗಿ ಅವರ ವಂಚನೆಯನ್ನು ಮಾನ್ಯ ಗೌರವಾಂತರ ಲೋಕಾಯುಕ್ತ ತನಿಖೆ ಆಗಬೇಕು. ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತನಿಖೆ ಮಾಡಬೇಕು. ಜಿಲ್ಲಾ ಉಪ ಕಾರ್ಯದರ್ಶಿಗಳು ರಮೇಶ್ ಅವರು ಯಾವ ಆಧಾರದ ಅವರನ್ನು ಇಷ್ಟು ಪ್ರಿಯ ಬಿಡಬೇಕು, ಇಷ್ಟು ವಿನಯವಾಗಿ ಮಾತಾಡ್ತಾರೆ. ರಮೇಶ್ ಉಪ ಕಾರ್ಯದರ್ಶಿಗಳು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿದ್ರೆ ಇಷ್ಟೊಂದು ಪ್ರಾಮಾಣಿಕ ದಕ್ಷ ಅಧಿಕಾರಿ ಯಾರು ಇಲ್ಲವೇ ನೋಡ್ಕೋಬೇಕು ಅಂತ ರಮೇಶ್ ಬಾಬು ವಿರುದ್ಧ ಕೂಡ ನಾವು ಹೋರಾಟ ಮಾಡಿ ಸಜ್ಜಾಗಿದೆ. ಯಾವುದೇ ಕಾರಣಕ್ಕೆ ಅಕಾಲಪರ ಅಧಿಕಾರಿಗಳಿಂದ ಶಿಸ್ತಿನ ಕ್ರಮ ಕೈಗೊಳ್ಳದ ಕಾರಣದಿಂದಾಗಿ ಇವತ್ತು ದಿವಸ ಅವರದೇ ಆರ್ಭಟ. ರಮೇಶ್ ಬಾಬು ಆಯ್ತು ಇನ್ನೆಷ್ಟು ನಾಶ ಇಟ್ಟಲ್ಲ ರಮೇಶ್ ಬಾಬು. ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನೋಡಿದಂಥ ದೃಷ್ಟಿಯಲ್ಲಿ ನಾವು ರೋಗಿಗಳು ಗೋಡಾಡ್ತಾರೆ ಕಾಣ್ತೀವಿ. ಇಷ್ಟು ನೋವಾಗುತ್ತೆ. ಕುತಂತ್ರಗಳಿಂದ ಮಾಡ್ತಕ್ಕಂಥವ್ರನ್ನ ನಮ್ಮನ್ನ ಹಗರಣ ಮಾಡತಕ್ಕಂಥವ್ರನ್ನ ಬೈದು ಹೇಳಿದ್ರೆ ನಮ್ಮನ್ನ ಕುತಂತ್ರೀಕರಣಗಳು ಏನ್ ಮಾಡ್ತಾರೆ, ನಮ್ಮನ್ನ ಎಲ್ಲೋ ಹೇಳಿರ್ತಕ್ಕಂಥದ್ದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಅದನ್ನ ಹೈಲೈಟ್ ಮಾಡ್ಬಿಟ್ಟು ಏನೋ ಚಿತ್ರಣ ಕೊಲೆ ಮಾಡ್ಬಿಟ್ಟು ಸುಲಿಗೆ ಮಾಡ್ಬಿಟ್ಟು ಗರೋಡ ಮಾಡ್ಬಿಟ್ಟು ರೀತಿಯಲ್ಲಿ ನಮ್ಮನ್ನ ಇವತ್ತಿನ ದಿವಸ ನಮಗೆ ಅಪಮಾನ ಮಾಡುವಂಥದ್ದು ಗೋಚರಿಸ್ತಾರೆ. ಎಷ್ಟು ನೋವಾಗುತ್ತೆ. ಯಾಕೆ ಈ ಜಾತಿಯಲ್ಲಿ ಹುಟ್ಟಿದೆ ತಪ್ಪ, ಈ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಹಗರಣಪರ ಅಧಿಕಾರಿಗಳನ್ನು ನಾವು ಕಳಿಸೋದೇ ತಪ್ಪ. ಈಗಾಗಲೇ ರಮೇಶ್ ಬಾಬು ವಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿರ್ತಕ್ಕಂಥ ರಮೇಶ್ ಬಾಬು ಅವರು ಈಗ ಸುವರ್ಣ ಭವನ ಒಂದು ಹೋಟೆಲ್ ನಿರ್ಮಾಣ ಮಾಡಿದರೆ ಅದಕ್ಕೆ ಇವರೇ ಪ್ರೇರಣೆ. ನೀವು ಮೊದಲು ಹೋಟೆಲ್ ನಿರ್ಮಾಣ ಮಾಡಿಬಿಟ್ಟು ಆಮೇಲೆ ನಾನು ಲೈಸೆನ್ಸ್ ನೀಡ್ತೀನಿ ಅನ್ನುವಂಥ ರೀತಿಯಲ್ಲಿ ಆ ಸ್ವರ್ಣ ಭವನ ಹೋಟೆಲ್ ಮಾಲೀಕರಿಗೆ ಕೈ ಜೋಡಿಸಿ ಅವರ ಶಾಮೀಲಾಗಿ ಅವರಿಗೆ ಪರವಾನಗಿ ನೀಡಿದ ಹೋಟೆಲ್ ಕಟ್ಟಲಿಕ್ಕೆ ಅನುವು ಮಾಡಿಕೊಡ್ತಾರೆ ರಮೇಶ್ ಬಾಬು. ಇಂಥ ಅಧಿಕಾರಿ ನಾವು ಏನಂತ ಕರಿಬೇಕು? ಅಕಾರಣಪರ ಅಧಿಕಾರದ ಕರಿಬೇಕಾ, ಇಲ್ಲ ಲವಂಗ ಅಧಿಕಾರದ ಕರೀಬೇಕಾ, ಇಲ್ಲ ದಕ್ಷ ಇಲ್ಲದ ಅಧಿಕಾರದ ಕರೀಬೇಕಾ, ಏನಂತ ಕರಿಬೇಕು? ಇವರ ವಿರುದ್ಧವಾಗಿ ಮನವಿಗಳನ್ನು ಕೊಟ್ಟಿರ್ತಕ್ಕಂಥ ಈ ಮನವಿಗಳನ್ನು ನಮ್ಮ ಮನವಿಗಳನ್ನು ಪುರಸ್ಕರಿಸಿರ್ತಕ್ಕಂಥ ಜಿಲ್ಲಾ ಮುಖ್ಯ ಕಾರ್ಯದರ್ಶಿಗಳನ್ನು ನಾವು ಏನು ಕರಿಬೇಕು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನಂತ ಕರಿಬೇಕು, ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಉಪ ಕಾರ್ಯದರ್ಶಿಗಳಾಗಿ ಕಾರ್ಯ ಸಲ್ಲಿಸಿರ್ತಕ್ಕ ರಮೇಶ್ ಬಾಬು ಏನಂತ ಕರಿಬೇಕು? ಆ ಕಡೆ ಅಧಿಕಾರಿಗಳ ಜೊತೆ ಇವರು ಶಾಮೀಲಾಗಿರಂತ ಕರಿಬೇಕಾ, ಇಲ್ಲ ಅವ್ರನ್ನ ನಾವು ಯಾವ ರೀತಿ ಕರಿಬೇಕು? ಇಷ್ಟು ಪ್ರಾಮಾಣಿಕವಾಗಿದ್ದಾರೆ ಅನ್ನೋದು ನಾವು ಕರಿಬೇಕು. ನಾವು ಅವ್ರ ಪ್ರಾಮಾಣಿಕ ಅಧಿಕಾರ ಅಂತ ಕರಿಬೇಕು. ನಮ್ಮ ಸಮುದಾಯವನ್ನು ನಾವೇ ನಮ್ಮ ಸಮುದಾಯದ ಕೋಡನ್ನು ನಾವು ಕಲಿತಾ ಇದ್ದರೆ ಇಷ್ಟು ದುರಂತ. ನಮ್ಮ ಸಮುದಾಯದ ನಾವು ಕೊಡೋದಿದ್ರೆ ನಮಗೇನು ಬೇಜಾರೇನಿಲ್ಲ. ನಮ್ಮನ್ನೆಲ್ಲ ಒಂದು ಕಡೆ ನೋಡಿ ಗುಣಗಳು ಮಾಡಿಬಿಟ್ರೆ ಅವ್ರಿಗೆ ತಿರುಗಿ ಬರೋದಂಥದ್ದು ಏನಿಲ್ಲ. ಏನಾದ್ರು ಮಾಡಲಿ ಅದು ಎರಡೇ ವಿಚಾರ. ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಇದ್ದಾರೆ.
ನಮ್ಮ ಎಲ್ಲ ಒಂದು ಕಡೆ ನಾವು ಪ್ರಾಮಾಣಿಕವಾಗಿ ನಡೆದಿದ್ರೆ, ನಿಯತ್ತಾಗಿ ಅದು ಪ್ರಾಮಾಣಿಕತೆಯನ್ನು ನಾವು ತೋರ್ಪಡಿಸಿದ್ರೆ ಎಲ್ಲ ಒಂದು ಕಡೆ ಬುದ್ಧ ಬಸವ ಅಂಬೇಡ್ಕರ್ ನಾವು ನಂಬಿರ್ತಕ್ಕಂಥ ದೈವವನ್ನು ನಾವು ಕಾಪಾಡುತ್ತೆ, ಅದರಲ್ಲಿ ಎರಡೇ ಮಾತಿಲ್ಲ. ಆದರೆ ಇಂಥ ಒಂದು ಕುತಂತ್ರಜ್ಞಾನದಿಂದ ಸ್ವರ್ಣಭವನ ಹೋಟೆಲ್ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಮೇಶ್ ಬಾಬು, ಹುಡುಗರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು, ಆತ ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ನನ್ನ ಬಳಿ ಇದೆ. ಅದನ್ನು ಸಂಪೂರ್ಣವಾಗಿ ನಾವು ಈಗಾಗಲೇ ಜಿಲ್ಲಾ ಪಂಚಾಯಿತಿಗಳ ಮನವಿಗಳನ್ನು ಕೊಟ್ಟು ನಾವು ಯಾವುದೇ ರೀತಿಯ ನಮ್ಮ ಪ್ರತ್ಯುತ್ತರಗಳಿಂದ ಕಾರಣದಿಂದಾಗಿ ಒಂದು ದಿವಸ ನಾವು ಫ್ರೀಡಂ ಪಾರ್ಕ್ ಧರಣಿ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೀವಿ. ಅದೇ ರೀತಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಹರೀಶ್ ಬಾಬು ಅವರ ವಿರುದ್ಧವಾಗಿ ನಾವು ಮಾಡಿದ್ದೀವಿ. ಆತನು ಕೂಡ ಎಲ್ಲ ಕೂಡ ನಾನು BJP ಅಂತಾನೆ, ನಾನು JDS ಅಂತಾನೆ. ಎಂಥ ನೀತಿಗಟ್ಟ ಅಧಿಕಾರಿಗಳು, ಇಂಥ ಲಜ್ಜೆಗಟ್ಟ ಅಧಿಕಾರಿಗಳು ಇದನ್ನು ನಾವು ಕ್ವಶನ್ ಮಾಡಿದ್ರೆ ನಮ್ಮನ್ನು ಯಾವ ರೀತಿ ಬಿಹೇವ್ ಮಾಡ್ತಾರೆ ನೋಡುವಂಥವರ ದೃಷ್ಟಿಕೋನಗಳಲ್ಲಿ ನಾವು ಇವತ್ತಿನ ದಿವಸ ರೌಡಿಗಳ ಥರ ಕಾಣ್ತೀವಿ. ಹೋರಾಟಗಾರರು ಹೆಚ್ಚಾಗಿ ಮಾಡ್ತಾರೆ, ರೌಡಿಗಳಾಗ್ತೀವಿ, ಗೂಂಡಾಗಳಾಗ್ತೀವಿ, ಕೇಸುಗಳು ಹಾಕ್ಸ್ಕೊಂಡು ಇಂಥದ್ದನ್ನೆಲ್ಲ ಕಾಣ್ತಾ ಇದ್ದೀವಿ, ಕಂಡಿದ್ದೀವಿ, ಮುಂದಕ್ಕೂ ಕಾಣ್ತೀವಿ. ಇದೆಲ್ಲ ಒಂದು ಕಡೆ ದೇವರಿದ್ದಾರೆ. ನನ್ನ ಪ್ರಕಾರವಾಗಿ ನಾನು ಅಂಬೇಡ್ಕರ್ ಅನುಯಾಯಿ ಆದರೂ ಕೂಡ ನಾನು ನಂಬಿದ್ದೀನಿ ದೇವರ ದೈವ ಬಲ. ನಮ್ಮ ಹೋರಾಟವನ್ನು ರಮೇಶ್ ಬಾಬು ಮತ್ತು ಹರೀಶ್ ಕುಮಾರ್ ಅವರ ವಿರುದ್ಧವಾಗಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧವಾಗಿ ಆ ಕಚೇರಿಯಲ್ಲಿ ಉಪ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುವ ನಯಾ ಪಂಚಕ ಕೀಚಕ ರಮೇಶ್ ಬಾಬುರವರ ವಿರುದ್ಧವಾಗಿ ನಾವು ಹೋರಾಟ ಮಾಡಕ್ಕೆ ಸಜ್ಜಾಗಿದ್ದೀವಿ. ಈ ಆಡಳಿತ ಅಧಿಕಾರಿಗಳು ಯಾವುದೇ ಶಿಸ್ತಿನ ಕ್ರಮ ಕೈಗೊಳ್ಳದ ಕಾರಣದಿಂದಾಗಿ ಮತ್ತು ಈಗ ಹಾಲಿ ಹೋಟೆಲ್ ನಿರ್ಮಾಣ ಮಾಡಲಿಕ್ಕೆ ಕುಮ್ಮಕ್ಕಿರ್ತಕ್ಕಂಥ ರಮೇಶ್ ಬಾಬುರ ವಿರುದ್ಧವಾಗಿ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಳ್ತೇವೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಆ ಕಚೇರಿಯ ಮುಂಭಾಗ ಬಂದು ನಾವು ಮನವಿಯನ್ನು ಪುರಸ್ಕರಿಸಬೇಕು. ಆ ತನಕ ನಾವು ನಮ್ಮ ಹೋರಾಟವನ್ನು ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀನಿ. ಲೋಕಾಯುಕ್ತ ತನಿಖೆಗಾಗಿ ಕೂಡ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಕೋಲಾರ ಸಂಪೂರ್ಣವಾಗಿ ಅದು ಲೋಕಾಯುಕ್ತ ತನಿಖೆ ಆಗಬೇಕಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ, ಮಾನ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ